ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ತಮಿಳುನಾಡಿಗೆ ಕಾವೇರಿ ನದಿ ನೀರು ಹರಿಸೋದನ್ನ ವಿರೋಧಿಸಿ ಕರೆ ನೀಡಲಾಗಿರುವ ಬಂದ್ ಸುತ್ತ ತೀವ್ರ ಗೊಂದಲ ಮೂಡಿದ್ದು ರಾಜ್ಯದಲ್ಲಿ ನಾಳೆ ಬಂದ್ ಇದೆಯೋ ಇಲ್ವೋ ಅನ್ನುವಂಥ ಚರ್ಚೆ ಇದೀಗ ಶುರುವಾಗಿದೆ. ಕರ್ನಾಟಕ ಬಂದ್ ವಿಚಾರದಲ್ಲಿ ವಿವಿಧ ಸಂಘಟನೆಗಳ ನಡುವೆ ಭಿನ್ನಾಭಿಪ್ರಾಯಗಳು ಮೂಡಿವೆ. ನಾವು ನಾಳೆ ಕರ್ನಾಟಕ ಬಂದ್ ಮಾಡ್ತಾ ಇಲ್ಲ, ಆದರೆ ನಾವು ನಮ್ಮ ಪ್ರತಿಭಟನೆಯನ್ನ ಮುಂದುವರಿಸ್ತೀವಿ ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಸ್ಪಷ್ಟಪಡಿಸಿದೆ. ಆದರೆ ಇದಕ್ಕೆ ಪ್ರತಿಕ್ರಿಯಿಸಿದಂಥ ವಾಟಾಳ್ ನಾಗರಾಜ್ ಅವರು ಬಂದ್ಗೆ ಬೆಂಬಲ ನೀಡಿದ್ದೇ ಅವರು, ಈಗ ಯಾಕೆ ಹಿಂದೆ ಸರಿತಾ ಇದ್ದಾರೆ, ನಾವು ಬಂದ್ ಮಾಡೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾಳೆ ಕರ್ನಾಟಕ ಸ್ತಬ್ಧವಾಗುತ್ತಾ ಅಥವಾ ಎಂದಿನಂತೆ ಚಟುವಟಿಕೆಗಳು ಮುಂದುವರಿಯುತ್ತಾ ಅನ್ನುವಂಥ ಕುತೂಹಲ ಹೆಚ್ಚಾಗ್ತಾ ಇದೆ. ಸದ್ಯ ರಾಜ್ಯದಲ್ಲಿ ಕಾವೇರಿಯ ಕಿಚ್ಚು ಜೋರಾಗಿದೆ. ಅದರಲ್ಲೂ ತಮಿಳುನಾಡಿಗೆ ನೀರು ಹರಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಕಳೆದ ಕೆಲವು ದಿನಗಳಿಂದಲೂ ಕೂಡ ಹೋರಾಟಗಳು ನಡೀತಾನೆ ಇತ್ತು. ಅದರಲ್ಲಿ ಒಂದ್ ಕಡೆ ಬಂದ್ ಮಾಡ್ತೀವಿ ಅಂತೇಳಿ ಬಂದ್ಗೆ ಕರೆ ಕೊಡಲಾಗಿದೆ. ಬಟ್ ಈಗ ಕೊನೆ ಹಂತದಲ್ಲಿ ಬಂದಂತ ಸಂದರ್ಭದಲ್ಲಿ ಈಗೇನು ನಾಳೆ ಬಂದ್ ನಡೆಸಬೇಕು, ಬಟ್ ಸಾಕಷ್ಟು ಗೊಂದಲಗಳಿದೆ, ಸಿಕ್ಕಾಪಟ್ಟೆ ಡೌಟ್ ಇದೆ. ಯಾಕಂತಂದ್ರೆ ಏನಿರುತ್ತೆ ಏನಿರಲ್ಲ, ಬಂದ್ ಯಶಸ್ವಿಯಾಗಿ ನಡೆಯುತ್ತಾ. ಈಗ ಆಲ್ರೆಡಿ ಪ್ರೈವೇಟ್ ಸ್ಕೂಲ್ಗಳು ಯಾವುದೂ ಕೂಡ ರಜಾ ಇರೋದಿಲ್ಲ ಅಂತೇಳಿ ತಮ್ಮ ನಿರ್ಧಾರವನ್ನು ತಿಳಿಸಿದಾವೆ. ಸೊ ಹಾಗಾಗಿ ನಾಳೆ ಅಖಂಡ ಕರ್ನಾಟಕ ಬಂದ್ ಇರುತ್ತಾ ಇರಲ್ವಾ ಅನ್ನುವಂಥದ್ದು, ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲ ಇದೆ. ವಾಟಾಳ್ ಅವರು ಕರೆ ಕೊಟ್ಟಿರುವಂಥ ಈ ಬಂದ್ಗೆ ಬೆಂಬಲ ಸಿಗುತ್ತಾ ಸಿಗಲ್ವಾ, ನಾಳೆ ಬಂದ್ ಆಗುತ್ತಾ ಇಲ್ವಾ, ಒಂದು ರೀತಿಯಾದಂಥ ಕ್ಲಾರಿಟಿ ಇಲ್ಲ. ಈಗ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ನಾವು ಬಂದ್ ಮಾಡೇ ಮಾಡ್ತೀವಿ, ಈಗ ನಾವು ಏನು ನಿರ್ಧಾರ ತೆಗೆದುಕೊಂಡಿದ್ದೀವಿ ಅದರಿಂದ ಹಿಂದೆ ಸರಿಯುವಂಥ ಪ್ರಶ್ನೆನೇ ಇಲ್ಲ ಅಂತ ವಾಟಾಳ್ ನಾಗರಾಜ್ ಅವರು ಸ್ಪಷ್ಟಪಡಿಸಿದ್ದಾರೆ. ಮತ್ತೊಂದು ಕಡೆ ಪ್ರವೀಣ್ ಶೆಟ್ಟಿ ಕರವೇ ಅಧ್ಯಕ್ಷರು ಅವರು ಹೇಳ್ತಾ ಇರೋದೇನು ಅಂತಂದರೆ, ನಾವು ಬಂದನ್ನು ಮಾಡ್ತಾ ಇಲ್ಲ, ಬಟ್ ಬದಲಿಗೆ ನಾವು ಈ ಹೋರಾಟಕ್ಕೆ ನಮ್ಮ ಬೆಂಬಲ ಇರುತ್ತೆ ಅಂತೇಳಿ ಬೆಂಬಲ ಮಾತ್ರ ಸೂಚಿಸಿದ್ದಾರೆ. ಸೊ ಹಾಗಾಗಿ ಏನೇನಿರುತ್ತೆ ಏನೇನಿರಲ್ಲ ಅನ್ನುವಂಥ ಗೊಂದಲ ಸಹಜವಾಗಿ ಕಾಡ್ತಾ ಇದೆ. ಅದರಲ್ಲಿ ಇದರ ನಡುವೆ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಬಂದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲದ ವಿಚಾರಗಳು ಹರಿದಾಡ್ತಾ ಇತ್ತು. ಅದು ಯಾವುದಕ್ಕೂ ಕೂಡ ಕಿವಿಗೊಡಬೇಡಿ ಅಂತ ಸ್ವತಃ ವಾಟಾಳ್ ನಾಗರಾಜ್ ಅವರು ಮನವಿ ಮಾಡಿದ್ದಾರೆ. ಸೊ ಹಾಗಾಗಿ ನಾಳೆ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಬಂದ್ ಮಾಡೇ ಮಾಡ್ತೀವಿ ಅನ್ನುವಂಥ ನಿಲುವನ್ನು ವ್ಯಕ್ತಪಡಿಸಿದ್ದಾರೆ. ವಾಟಾಳ್ ನಾಗರಾಜ್ ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್ ಕರ್ನಾಟಕ ಬಂದ್ ಯಾವ ಥರ ಇರುತ್ತೆ? ಕರ್ನಾಟಕ ಬಂದು ಸಮಗ್ರವಾಗಿ ಬಂದ್ ಆಗುತ್ತೆ. ಬಂದು ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಬಂದು ನಮಸ್ಕಾರ ಬಂದು ಯಶಸ್ವಿ ಆಗುತ್ತೆ. ಬಂದ್ ಯಶಸ್ವಿಗೆ ಇಡೀ ರಾಜ್ಯಾದ್ಯಂತ ಸಾವಿರಾರು ಸಂಘಟನೆಗಳು ಬೆಂಬಲವನ್ನು ಕೊಟ್ಟಿದ್ದಾರೆ. ಸರ್ 31ನೇ ತಾರೀಕು ಮೀಟಿಂಗ್ ಮಾಡಿದಾಗ ಒಂದಷ್ಟು ಸಂಘಟನೆಗಳು ನಿಮಗೆ ಪರವಾಗಿ ಸಪೋರ್ಟ್ ಮಾಡಿದ್ರು. ಆದರೆ ಈಗ ಹೇಳ್ತಿದ್ದಾರೆ ಈ ಸಂದರ್ಭದಲ್ಲಿ ನಾವು ಬಂಧನ ಮಾಡೋದು ಬೇಡ, ಹೋರಾಟವನ್ನ ಮುಂದಕ್ಕೆ ಹಾಕೋಣ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಏನು ಸಂದರ್ಭ ಇದು? ಈ ಸಂದರ್ಭ ಅಂದ್ರೇನು? ಸರಿಯಾಗಿ ಮಳೆ ಆಗಿದೆ, ಕಾವೇರಿ ಜಲಾನಯನ ಪ್ರದೇಶದಲ್ಲಿ ನೀರು ಬಂದಿದೆ, ಸೊ ಡ್ಯಾಮು ಕೂಡ ತುಂಬಿದೆ. ಇಂತಹ ಸಂದರ್ಭದಲ್ಲಿ ನಾವು ಬಂದ್ ಮಾಡೋದು ಸರಿಯಲ್ಲ ಅಂತ ಹೇಳ್ತಾರೆ. ಏನು ತೀರ್ಪು ಬಂತು ನಿಮಗೆ ಗೊತ್ತಲ್ಲ? ನೆನ್ನೆ ಒಪ್ಕೋಬೋದು ಆ ತೀರ್ಪು? CF ಒಪ್ಕೊಳ್ಳೋದ? ಮೋಸ. ಅದರಿಂದ ಇದೊಂದು ಮೋಸ. ತಮಿಳುನಾಡಿಗೆ ಬೆಂಬಲವಾಗಿರ್ತಕ್ಕಂಥ ಸಮಿತಿಗಳು ಯಾವ ಕಾರಣಕ್ಕೂ ನಾವು ಅದನ್ನು ತಿರಸ್ಕಾರ ಮಾಡ್ತೀವಿ. ಬಂದ್ ಆಗೋದಕ್ಕೆ ಇಡೀ ರಾಜ್ಯದ ಲಕ್ಷಾಂತರ ಜನ ಬೆಂಬಲವನ್ನು ಕೊಟ್ಟಿದ್ದಾರೆ. 13ನೇ ತಾರೀಕು ಕರ್ನಾಟಕ ಬಂದ್ ಯಾವ ಥರ ಇರುತ್ತೆ ಸರ್? ನಾಳೆನೇ ಯಾವ ಥರ ಇರುತ್ತೆ? ಎಲ್ಲಿಂದ ಆರಂಭ ಆಗುತ್ತೆ? ಯಾವ ರೀತಿಯಾಗಿರುತ್ತೆ? ರೂಪರೇಷೆ ಹೆಂಗಿರುತ್ತೆ ಸರ್? ರೂಪರೇಷೆಗಳು ನಾವು ಮನೇಲಿ ಇರ್ತೀವಿ. ಮನೆಯಿಂದ ಹೊರಟಾಗ ನಾವು ಹೇಳಿದ ಕಡೆ ಇವ್ರು ಬಿಡ್ತಾರೋ ಎಲ್ಲೋ ಗೊತ್ತಿಲ್ಲ, ಇವ್ರು ಎಲ್ಲಿ ಕರ್ಕೊಂಡೋಗ್ತಾರೋ ಗೊತ್ತಿಲ್ಲ. ಬಿಟ್ಟರೆ ನಾವು ಇಲ್ಲಿಗೆ ಬರ್ತೀವಿ, ಈ ಸ್ಥಳಕ್ಕೆ. ಇಲ್ಲೇ ಇಲ್ಲಿಂದೇ ಶುರು ಆಗೋದು, ಇಲ್ಲಿಗೆ ಬರ್ತೀವಿ. ಸರ್ ಏನಾರು ಈಗ ಪ್ರವೀಣ್ ಶೆಟ್ಟಿ ಅವ್ರಿಗೆ ನೀವೇನಾದ್ರು ಕರೆದಿಲ್ಲಪ್ಪ, ನಾವು ಬಂದು ಕರೆ ಕೊಟ್ಟಿದ್ದೀವಿ, ಬನ್ನಿ ನೀವು ಸಪೋರ್ಟ್ ಮಾಡಿ ಅಂತ ನೀವೇನಾದ್ರು ಕೇಳ್ತೀರಾ? ಯಾಕಂದ್ರೆ ಅವರು ನಿಮ್ಮನ್ನು ಮನವೊಲಿಸ್ತೀನಿ ಅಂತ ಹೇಳಿದ್ದಾರೆ. ಅಯ್ಯಯ್ಯೋ, ಆವತ್ತೇ ಅವರು ಏನಿದ್ರು ಕೇಳಿ, ಇದು ಏನಿದ್ರು ಅವರು ಆವತ್ತು ಇತ್ತಲ್ಲ ವುಡ್ಲ್ಯಾಂಡ್ಸ್ ಹೋಟ್ಲಲ್ಲಿ, ಅಲ್ಲೇ ಹೇಳ್ಬೇಕಾಗಿತ್ತು ಅವರು ಬೇಕು ಬೇಡ ಅಂತ. ಈಗ ಕೊನೆಯ ಗಳಿಗೆಯಲ್ಲಿ ತೀರ್ಮಾನಕ್ಕೆ ಬಂದಿರುವಾಗ, ಬಂದು ಇನ್ನೂ ಒಂದು 12-13 ಗಂಟೆ ಒಳಗೆ ಬಂದ್ ಆಗಬೇಕಾಗಿರುವಾಗ ಇವತ್ತು ನಾವು ಹೇಳ್ತೀವಿ ಅಂದ್ರೆ ಏನು ಬಂತು? ನಿಮ್ಮ ಹತ್ರ ಚರ್ಚೆ ಮಾಡಿ ನಾವು ತೀರ್ಮಾನ ಮಾಡಿದೀವಿ ಅಂತ ಹೇಳ್ತಾರೆ ಸರ್. ನಿಮ್ಮ ಹತ್ರ ಚರ್ಚೆ ಮಾಡಿದ್ರ ಪ್ರವೀಣ್ ಶೆಟ್ಟಿ ಅವರು? ಪ್ರವೀಣ್ ಶೆಟ್ಟಿ ಬಂದೇ ಇಲ್ಲ ಚರ್ಚೆ ಅಂತ ಮಾಡೋದು. ಎಲ್ಲಿ ಬಂದವ್ರೆ? ಅವ್ರು ನೋಡೇ ಇಲ್ಲ. ನಾವು ಆವತ್ತು ನೋಡೋದು
ಮೈಸೂರು ಬ್ಯಾಂಕ್ ಹತ್ರ ನೋಡಿದ್ದು, ಆಮೇಲೆ ಅಲ್ಲಿ ಇಲ್ಲಿ ಮಾತಾಡೋದು ಕೇಳ್ತಾ ಇದೀವಿ ಹೊರತು ಅವ್ರು ನೋಡೇ ಇಲ್ಲ ನಾವು. ಸೊ ನಾಳೆ ಅಖಂಡ ಕರ್ನಾಟಕ ಬಂದ್ ಆಗತ್ತೆ ಸರ್? ಖಂಡಿತವಾಗಿ ಆಗುತ್ತೆ. ನಾಳೆ ಅಖಂಡ ಕರ್ನಾಟಕ ಬಂದ್ ಹಾಗೆ ಆಗುತ್ತೆ. ಇನ್ನೊಂದು CM ಮನವಿ ಮಾಡ್ಕೊಂಡಿದ್ರು ಬಂದ್ ಮಾಡಬೇಡಿ, ಈಗ ಯಾಕೆ ಅಂತಂದ್ರೆ ನಾವು ನೀರು ಬಿಡ್ತಾ ಇಲ್ಲ, ಸುಪ್ರೀಂ ಕೋರ್ಟಿಗೆ ನಾವು ಮೊರೆ ಹೋಗ್ತೀವಿ, ಈ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡೋದು ಅಥವಾ ಬಂದ್ ಮಾಡೋದು ಸರಿಯಲ್ಲ ಅನ್ನುವಂಥ ಒಂದು ಮನವಿ ಮಾಡ್ಕೊಂಡಿದ್ರು. ಮುಖ್ಯಮಂತ್ರಿಗಳ ಬಗ್ಗೆ ನಮಗೆ ಭಾಳ ಗೌರವ ಇದೆ. ಪಾಪ ಅವರೇನು ಈ ಬಂದ್ಗೆ ಯಾವುದೇ ವಿಧವಾದಂಥ ಅಡ್ಡಿ ಗಿಡ್ಡಿ ಪಡಿಸಿಲ್ಲ, ಯಾವುದೇ ಮಾತಾಡಿಲ್ಲ. ಸುಮ್ಮನೆ ಯಾಕೆ ಯಾರು ಏನೇ ಇರಲಿ ಏನೂ ಹೇಳಿಲ್ಲ. ಅವ್ರ ಪಾಡ್ಗೆ ಅವ್ರ ಮುಖ್ಯಮಂತ್ರಿ ಈ ಕ್ಷಣದವರೆಗೂ ನನಗೆ ಫೋನ್ ಮಾಡಿಲ್ಲ. ಎಲ್ಲ ಪೊಲೀಸ್ನವರೆಲ್ಲ ಬಂದಿರು ನಮ್ಮ ಮನೆಗೆ, ಅವ್ರ ಹತ್ರ ಹೇಳಿದ್ದೀನಿ ಬಂದು ಹೆಂಗೆ ಆಗುತ್ತೆ. ಸರ್ ಕೊನೆಯದಾಗಿ ನಿಮ್ಮ ಕನ್ನಡ ಒಕ್ಕೂಟದಲ್ಲಿ ಒಗ್ಗಟ್ಟಿಲ್ಲ ಅನ್ನುವಂಥದ್ದು ಒಂದು ಮೆಸೇಜ್ ಹೋಗುತ್ತೆ ಸರ್, ಏನು ಹೇಳ್ತೀರಿ? ಅಯ್ಯೋ, ಕಾಂಗ್ರೆಸ್ ಪಾರ್ಟಿಲಿ ಒಗ್ಗಟ್ಟಿಲ್ಲ, ನಮ್ಮ ಪಾರ್ಟಿ ಅಂತಂದ್ರೆ ನೀವು ಸರಿ. ಕಾಂಗ್ರೆಸ್ ಪಾರ್ಟಿ ಒಳಗೆ ಕಿತ್ತಾಡ್ತಾವ್ರೆ, ಇನ್ನೂ ಆಗಿಲ್ಲ, ಇನ್ನೂ ಇದೇ ಆಗಿಲ್ಲ. ಇವತ್ತಾಗೂ 8 ಜನಕ್ಕೆ ಹಂಚಿಕೆ ಮಾಡೋಕ್ಕಾಗಿಲ್ಲ, ಅವರೇ ಕಿತ್ತಾಡ್ ಸಾಯ್ತಾವ್ರೆ. ನಮ್ಮ ತಗೊಂಬಂದು ನಾವು ಯಾವ ರಾಜ್ಯ, ಎಲ್ಲಿ ನಾವು ನಾವೇನು ಯಾವ ಅಧಿಕಾರ ಇಟ್ಕೊಂಡಿದ್ದೀವಿ, ಯಾವ ಪುಟ್ಗೋಸಿಗೆ ನಮ್ಗೆ ಕೇಳ್ತೀನಿ. ಇದಿಷ್ಟು ವಾಟಾಳ್ ನಾಗರಾಜ್ ಹೇಳ್ತಿರುವಂತಹ ಮಾತು. ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆ ಉಲ್ಲಾಸ ಸ್ಕಿರ್ವಾಸ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ನಮ್ಮ ಜೊತೆಗೆ ಕರವೇ ರಾಜ್ಯಾಧ್ಯಕ್ಷರಾಗಿರುವಂತಹ ಪ್ರವೀಣ್ ಶೆಟ್ಟಿ ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಕರ್ನಾಟಕ ಬಂದ್ ಇರುತ್ತೋ ಇರಲ್ವೋ, ಒಂದ್ ವೇಳೆ ಕರ್ನಾಟಕ ಬಂದ್ ಇದ್ರೆ ಅವರ ನಿಲುವು ಏನಾಗಿರುತ್ತೆ ಅಂತೇಳಿ. ಸರ್ ಈಗ ಒಂದು ಗೊಂದಲ ಇದೆ, ವಾಟಾಳ್ ನಾಗರಾಜ್ ಅವರು ಕರ್ನಾಟಕ ಬಂದನ್ನ ಮಾಡ್ತೀವಿ ಅಂತೇಳಿ, ನಿಮ್ಮ ನಿಲುವೇನು ಅಂತ? ಇಲ್ಲ, ನಾವು ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳಿದ್ದೀವಿ. ಹೋರಾಟ ಕಾವೇರಿ ಹೋರಾಟದಲ್ಲಿ ಯಾವತ್ತೂ ಸಹ ಹಿಂದೆ ಹೋಗಲ್ಲ. ನಮ್ಮ ಸಂಘಟನೆ ಎಲ್ಲ ಪದಾಧಿಕಾರಿ ಹೋರಾಟವನ್ನು ತೀವ್ರಗೊಳಿಸ್ತೀವಿ. ಸರ್ ಅಂದ್ರೆ ಈ ವಾಟಾಳ್ ನಾಗರಾಜ್ ಅವರು ಹೇಳ್ತಿದ್ದಾರೆ ನಾವು ಕರ್ನಾಟಕ ಬಂದನ್ನ ಮಾಡೇ ಮಾಡ್ತೀವಿ ಅಂತೇಳಿ. ಸೊ ಅವತ್ತು ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ನೀವು ಕೂಡ ಅವ್ರ ಒಕ್ಕೂಟದಲ್ಲಿದ್ರಿ. ಈಗ ಒಕ್ಕೂಟದಲ್ಲಿ ಏನಾದರೂ ಬಿರುಕು ಮೂಡಿದೆಯಾ ಅನ್ನುವಂಥ ಒಂದು ಪ್ರಶ್ನೆ. ಯಾವುದೇ ಬಿರುಕಿಲ್ಲ. ಈ ಬಂದ್ ವಿಷಯದಲ್ಲಿ ಒಬ್ಬರೊಬ್ಬರ ಯೋಚನೆಗಳು ಒಂದೊಂದು ಥರ ಇದಾವೆ ಅಷ್ಟೇ. ಮೊದಲನೇದಾಗಿ ಬಂದ್ ಕರೆ ಕೊಟ್ಟಿರುವಂಥದ್ದೇ ನಾವು. ಅದಾದಮೇಲೆ ಎಲ್ಲ ಒಟ್ಟಿಗೆ ಸೇರಿ ಬಂದ್ ಕರೆಯನ್ನು ಕೊಟ್ಟಿವಿ. ವಾಟಾಳ್ ಅವ್ರ ಜೊತೆ ಎಲ್ಲ ಹೋರಾಟದಲ್ಲೂ ನಾವು ನಿಂತಿದ್ದೀವಿ. ಆದರೆ ಮಳೆ ಬಂದಿದೆ. ನಾವು ಬಂದ್ ಕರೆ ಕೊಟ್ಟು 2 ದಿನದಲ್ಲಿ ಮಳೆ ಸುರಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಎಲ್ಲ ಡ್ಯಾಮ್ಗಳು ತುಂಬಿದೆ. ಏನು CWM ಏನು ನೀರು ಬಿಡ್ಲಿಕ್ಕೆ ಹೇಳಿದೆ ಅದನ್ನು ತೀವ್ರವಾಗಿ ವಿರೋಧಿಸುವಂಥ ಕೆಲಸವನ್ನು ಮಾಡ್ತೀವಿ, ಮತ್ತೆ ಹೋರಾಟವನ್ನು ತೀವ್ರಗೊಳಿಸ್ತೀವಿ. ಯಾವ ಕಾರಣಕ್ಕೆ ಬಂದ್ ಬೇಡ ಅನ್ನುವಂಥದ್ದು ನಿಮ್ಮ ಒಪಿನಿಯನ್ ಸರ್? ಅಲ್ಲ, ಬಂದಿಂದ ನಮ್ಮ ಜನರಿಗೆ, ನಮ್ಮವರಿಗೆ ತೊಂದರೆ ಆಗುತ್ತೆ ಅನ್ನುವಂಥದ್ದು ಅನೇಕರ ಅಭಿಪ್ರಾಯ. ನೀರು ಬಂದಿದೆ, ಮಳೆ ಬಂದಿರೋದ್ರಿಂದ ಬಂದ್ಗೆ ಮಹತ್ವ ಇಲ್ಲ ಅನ್ನುವಂಥದ್ದು ಜನರ ಅಭಿಪ್ರಾಯ. ಆ ಅಭಿಪ್ರಾಯಕ್ಕೆ ನಾವೆಲ್ಲರೂ ಒಮ್ಮತ ಕೊಡಲೇಬೇಕಾಗಿದೆ. ಅದಕ್ಕಾಗಿ ಮುಂದೆ ಹೋರಾಟವನ್ನು ತೀವ್ರಗೊಳಿಸುವಂತ ಕೆಲಸ ಮಾಡೋಣ. ಮತ್ತೆ ಪ್ರವೀಣ್ ಶೆಟ್ಟಿ ಅವ್ರ ಮೇಲೆ CM ಒತ್ತಡವನ್ನು ಹೇರಿದ್ದಾರೆ ಬಂದಿಂದ ವಾಪಸ್ ಪಡಿಬೇಕು ಅಂತ ಹೇಳಿ. ಸೊ ಹೀಗಾಗಿನೇ ಕೊನೆ ಹಂತದಲ್ಲಿ ಪ್ರವೀಣ್ ಶೆಟ್ಟಿ ಅವರು ಬಂದು ಸಪೋರ್ಟ್ ಮಾಡ್ತಿಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ ಅಂತ. ಯಾರು CM ಇಲ್ಲ, PM ಇಲ್ಲ, ನಮ್ಮ ಮೇಲೆ ಯಾಕೆ ಒತ್ತಡ ಹೇಳ್ತಾರೆ? ನಾವು ಹೋರಾಟ ಮಾಡುವಂಥವ್ರು, ಹೋರಾಟ ಮಾಡ್ತೀವಿ, ಕೇಸ್ ಹಾಕೊಂತೀವಿ, ಜೈಲಿಗೆ ಹೋಗ್ತಾರೆ. ಅಥವಾ ನಮ್ಮ ಮನೆಗೆ ಯಾರು ರೇಷನ್ ತಂದು ಕೊಡಬೇಕಾಗಿದ್ದೇನಿಲ್ಲ. ನಾವು ದುಡಿತೀವಿ, ನಾವು ಸಂಪಾದನೆ ಮಾಡ್ತೀವಿ, ನಾವೇ ಊಟ ಮಾಡ್ತೀವಿ. ಆದ್ದರಿಂದ ನಾವು ಯಾರ ಒತ್ತಡನೂ ಇಲ್ಲ, ಯಾರ ಸಪೋರ್ಟು ಇಲ್ಲ. ಇದು ನಮ್ಮ ಕಾರ್ಯಕರ್ತರ ಸಪೋರ್ಟು, ನಮ್ಮ ರಾಜ್ಯ ಪದಾಧಿಕಾರಿಗಳ ಸಪೋರ್ಟಿಂದನೇ ಬೇಕು ಬೇಡ ಅನ್ನೋಂಥ ನಿರ್ಣಯ ಮಾಡಿ ಇವತ್ತು ನಾವು ಚರ್ಚೆ ಮಾಡಿದ್ದೀವಿ. ಯಾರ ಒತ್ತಡನೂ ಇಲ್ಲ, ಹೋರಾಟಕ್ಕೆ ಯಾರೂ ಇಲ್ಲ. ಲಾಠಿ ಏಟು ತಿಂದಿದ್ದೀವಿ, ಜೈಲಿಗೂ ಹೋಗಿದ್ದೀವಿ, ಇವತ್ತು ಕೋರ್ಟ್ಗಳಿಗೆ ಸುತ್ತಾ ಇದ್ದೀವಿ. ಯಾರ ಮನೆ ಬಾಗಿಲಿಗೆ ಹೋಗಿಲ್ಲ, ಯಾರ ಹತ್ರ 5 ರೂಪಾಯಿ ಇಸ್ಕೊಂಡಿಲ್ಲ, ಯಾವ ಸರ್ಕಾರಕ್ಕೂ ಅರ್ಜಿ ಹಾಕಿಲ್ಲ. ಆ ಥರ ಪ್ರಾಮಾಣಿಕವಾಗಿ ಸಂಘಟನೆಯನ್ನು ಕಟ್ಟಿದ್ದೀವಿ. ಎಷ್ಟು ವಯಸ್ಸಾಗುತ್ತೋ ಅಷ್ಟು ವರ್ಷ ಹೋರಾಟ ಮಾಡ್ತೀವಿ. ಇಲ್ಲ ಅಂದ್ರೆ ಹುಡುಗರೆಲ್ಲ ರೆಡಿ ಇದ್ದಾರೆ, ಹೋರಾಟ ಮಾಡ್ಲಿಕ್ಕೆ ನಿಂತ್ಕೊಂತಾರೆ. ಮುಂದಿನ ನಡೆ ಏನು ಅಂತ ಹೇಳಿ ಸರ್? ಒಂದ್ ಕಡೆ ಬಂದ್ ಆಗತ್ತೆ, ಈಗ ಪ್ರವೀಣ್ ಶೆಟ್ಟಿ ಅವರ ಮುಂದಿನ ನಡೆ ಏನು ಅಂತ? ನೀರು ಬಿಟ್ಟಿದೆ ಆದರೆ ನಮ್ಮ ಹೋರಾಟ ತೀವ್ರ ಸ್ವರೂಪದಲ್ಲಿರುತ್ತೆ. ಸರ್ಕಾರ ಲಾಠಿ ಚಾರ್ಜ್ ಯಾರು ಮಾಡಲಿ, ಜೈಲಿಗೆ ಆಗೋದಾಗಲಿ, ನೀರು ಬಿಟ್ಟಿದ್ದೇ ಆದರೆ ಅಥವಾ ನಮ್ಮ ನೀರು ಇಲ್ಲದಿದ್ದ ಸಂದರ್ಭದಲ್ಲಿ ಬಿಟ್ಟರೆ ಹೋರಾಟ ತೀವ್ರ ಮಾಡ್ತಾರೆ. ಕೊನೆಯದು ಏನಾದ್ರು ವಾಟಾಳ್ ನಾಗರಾಜ್ ಅವರನ್ನ ಮನವೊಲಿಸುವಂತ ಕೆಲಸ ಆಗುತ್ತಾ ಅಂತ ಹೇಳಿ? ಖಂಡಿತವಾಗಲೂ ಮನವಿ ಮಾಡ್ಕೊತೀವಿ, ಅವ್ರ ಹತ್ರ ಕೇಳ್ತೀವಿ, ಮುಂದಕ್ಕೆ ಹಾಕೋಣ ಅಂತ ಇಷ್ಟು ಕೆಲಸ ಮಾಡ್ತೀವಿ. ಇದಿಷ್ಟು ಪ್ರವೀಣ್ ಶೆಟ್ಟಿ ಹೇಳ್ತಾ ಇರುವಂತಹ ಮಾತು. ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆ ಉಲ್ಲಾಸ ಸ್ಕಿರ್ವಾಸ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಇದು ಬಂದ್ಗೆ ಬೆಂಬಲ ಇದೆ ಅಂದರೆ ಅವ್ರು ಮಾಡ್ತಾ ಇರುವಂಥ ಹೋರಾಟಕ್ಕೆ ಬೆಂಬಲ ಇದೆ ಅಂತ. ಜೊತೆಗೆ ಈಗ ನಾಳೆ ಏನಿರುತ್ತೆ ಏನಿರಲ್ಲ ಅನ್ನುವಂಥ ಪ್ರಶ್ನೆ ಸಹಜವಾಗಿದೆ. ನೋಡಿ, ಹಾಲು, ಮೊಸರು, ತರಕಾರಿ, ಅಗತ್ಯ ವಸ್ತುಗಳೆಲ್ಲವೂ ಕೂಡ ಎಂದಿನಂತೆ ಇರುತ್ತೆ. ಎಲ್ಲ ಅಂಗಡಿ ಮುಂಗಟ್ಟುಗಳು ಕೂಡ ಓಪನ್ ಇರ್ತವೆ. ಆದರೆ ಆಟೋಗಳು ಮತ್ತು ಕ್ಯಾಬ್ಗಳು ಅವು ಕೂಡ ರಸ್ತೆಗಿಳಿತವೆ. ಎಂದಿನಂತೆ ಬಸ್ಗಳು ಕೂಡ ಓಡಾಡುತ್ತೆ. BMTC ಆಗಿರ್ಬೋದು, KSRTC ಬಸ್ಗಳು, ಇದು ಯಾವುದು ಕೂಡ ನಿಲ್ಲಲ್ಲ. ಎಲ್ಲ ಖಾಸಗಿ ಬಸ್ಗಳು ಕೂಡ ನಾಳೆ ರೋಡ್ಗಿಳಿತವೆ. ಮೆಟ್ರೋ ಸಂಚಾರಕ್ಕೂ ಕೂಡ ಯಾವುದೇ ರೀತಿಯಾದಂಥ ತೊಂದರೆ ಇರೋದಿಲ್ಲ. ಇನ್ನು ಸರ್ಕಾರಿ ಶಾಲೆ ಕಾಲೇಜುಗಳು ಕೂಡ ಎಂದಿನಂತೆ ಓಪನ್ ಇರುತ್ತೆ. ಖಾಸಗಿ ಶಾಲೆ ಕಾಲೇಜುಗಳು ಕೂಡ ಯಾವುದೇ ಕಾರಣಕ್ಕೂ ಮುಚ್ಚಲ್ಲ. ಆಸ್ಪತ್ರೆಗಳು ಕೂಡ ಎಂದಿನಂತೆ ಕಾರ್ಯನಿರ್ವಹಿಸ್ತವೆ. ಬ್ಯಾಂಕ್ಗಳು ಕೂಡ ಓಪನ್ ಇರುತ್ತೆ. ಸೊ ಸಾಕಷ್ಟು ಮಂದಿಗೆ ಈಗ ಬಂದ್ ಅಂದ ತಕ್ಷಣ ನಾಳೆ ರೋಡ್ಗೆ ಆಟೋ ಇಳಿಯಲ್ವೇನೋ, ಬಸ್ ಇರಲ್ವೇನೋ,
ಅಥವಾ ಸ್ಕೂಲ್ಗಳಿಗೆ ರಜಾ ಇರುತ್ತೇನೋ ಅಥವಾ ಮೆಟ್ರೋ ಇರಲ್ವೇನೋ ಈ ಥರದ್ದೆಲ್ಲ ಪ್ರಶ್ನೆಗಳಿರುತ್ತೆ. ಬಟ್ ಇಲ್ಲ, BMTC ಆಗಿರ್ಬೋದು, KSRTC ಆಗಿರ್ಬೋದು, ಖಾಸಗಿ ಬಸ್ಗಳಾಗಿರ್ಬೋದು ಎಲ್ಲವೂ ಕೂಡ ಯಥಾ ಪ್ರಕಾರ ಎಂದಿನಂತೆ ರೋಡ್ಗಿಳಿತವೆ. ದೈನಂದಿನ ಕೆಲಸಗಳು ಮಾಡುವಂಥ ಈ ಆಸ್ಪತ್ರೆಗೆ ಹೋಗೋದಾಗಿರ್ಬೋದು, ಈ ಮೆಡಿಕಲ್ ಎಮರ್ಜೆನ್ಸಿಗಳೇನಿರುತ್ತೆ, ಹಾಸ್ಪಿಟಲು, ಇದೆಲ್ಲವೂ ಕೂಡ ಎಂದಿನಂತೆ ಓಪನ್ ಇರುತ್ತೆ. ಅದರ ಜೊತೆಗೆ ಬ್ಯಾಂಕ್ಗಳು ಕೂಡ ಓಪನ್ ಇರುತ್ತೆ.